Then get up, get dressed, before work's off my list. What's left to do, just guess. It's you, my favorite, but I wanna taste you and feel you shake, raising an earthquake. Can't push the brakes when a rush hits. We're going in, we're going in. You keep me biting my cheek, year after year. Only gets better, I'm weak in the knees. We hit the sheets, you on my lips, I'm feeling the heat. That's all I need. When a day's gone, we've only begun. That's the best part, when we get it on. I'm addicted, no denying it, 'cause you don't cross my mind, you live in it. I wanna taste you and feel you shake, raising an earthquake. Can't push the brakes when a rush hits. We're going in, we're going in. You keep me biting my cheek, year after year. Only gets better, I'm weak in the knees. We hit the sheets, you on my lips, I'm feeling. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್ ಆ್ಯಂಡ್ RS Pro. ಸೊ ಇವತ್ತು ಹೊಸ ದಿನ, ಒಂದು ಹೊಸ ಕ್ಯಾರೆನ್ಸ್ ಬಂದಿದೆ, ಕಂಪ್ಲೀಟ್ ಫ್ಯಾಮಿಲಿ ಕಾರ್ ಬಂದಿದೆ. ಈ ಕ್ಯಾರೆನ್ಸಲ್ಲಿ ಏನೆಲ್ಲ ಕೆಲಸ ಮಾಡ್ತಿದ್ದೇವೆ, ಏನೆಲ್ಲ ಮಾಡ್ಬೋದು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ ಇದರಲ್ಲಿ ಹೆಡ್ಲೈಟ್ದು ಪ್ರೊಜೆಕ್ಟರನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಹೆಡ್ಲೈಟ್ ಅಂತ ಪ್ರೊಜೆಕ್ಟ್ ಬಂದಾಗ ನಾವು ಹಾಕಿರೋದು ಬೈ ಝೆನಾಮ್ ಬ್ರ್ಯಾಂಡ್. ಇದು ನಿಮಗೆ ಕಂಪ್ಲೀಟ್ ಏಂಜಲ್ ರಿಂಗ್ ವಿತ್ ಪ್ರೊಜೆಕ್ಟರ್ ವಿತ್ ಹೈ ಬೀಮ್ ಆ್ಯಂಡ್ ಲೋ ಬೀಮ್ ಎರಡು ಲೈಟ್ ಬರ್ತದೆ. ಅದ್ರ ಜೊತೆ DRL ಸ್ಟ್ರಿಪ್ಪನ್ನು ನೀವು ನೋಡ್ತಿರ್ಬೋದು. ಸೊ DRL ಸ್ಟ್ರಿಪ್ಪನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಈ ಥರ ಒಂದು ಫ್ರಂಟ್ ಪ್ರೊಫೈಲಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ. ಅದ ನಂತರ ಸೈಡ್ಸ್ ಅಂತ ಬಂದಾಗ ಒರಿಜಿನಲ್ ಕಿಯಾದು ಮಿರರ್ ಫೋಲ್ಡಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಕಿಯಾ ಮಿರರ್ ಅಂತ ಬಂದಾಗ ಹ್ಯಾವ್ ಡನ್ ಲಾಟ್ ಆಫ್ ವೆಹಿಕಲ್ಸ್. RS ಕಾರ್ ಮಾಡಿಫೈಸ್ ಅಲ್ಲಿ ನಿಮಗೆ ಕಿಯಾದು ಒರಿಜಿನಲ್ ಪಾರ್ಟ್ ಎಲ್ಲನೂ ಸಿಗ್ತದೆ. ಸೊ ತುಂಬಾ ಮಿರರ್ ಫೋಲ್ಡಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ಆಂಬಿಯಂಟ್ ಲೈಟ್ ಇಂಟೀರಿಯರ್ ಅಂತ ಬಂದಾಗ K4 14 ಪೀಸ್ ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಸೊ ಇಟ್ಸ್ ಲೈಕ್ 6 ಪೀಸ್ ಡೋರ್ ಪ್ಯಾಚ್, 4 ಫುಟ್ 4 ಗ್ಲಾಸ್ ಹೋಲ್ಡರ್. ಅದಾದ ನಂತರ ಸೈಡ್ ಪ್ರೊಫೈಲಲ್ಲಿ ಫುಟ್ ಸ್ಟೆಪ್ ಎವ್ರಿ ಒನ್ ನೋಸ್ ವಾಟ್ ಇಸ್ ಅ ಬೆನಿಫಿಟ್. ಒಂದು, ನಿಮಗೆ ಬ್ರಾಡ್ ಆಗಿ ಕಾಣ್ತದೆ ಕಾರ್ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಯುವರ್ ಎನಿ ವೆಹಿಕಲ್ ಟಚ್ ಆದರೆ ಒರಿಜಿನಲ್ ಪಾರ್ಟ್ ಡ್ಯಾಮೇಜ್ ಆಗಲ್ಲ. ಆ್ಯಂಡ್ ದ ಮೇಜರ್ ಬೆನಿಫಿಟ್ ಅಂದರೆ ಕ್ಲೈಮ್ ಮಾಡಿ ಕೂತ್ಕೊಳ್ಳಿಕ್ಕೆ. ಅದಾದ ನಂತರ ನೆಕ್ಸ್ಟ್ ಇದರಲ್ಲಿ ಮಾಡಿರೋದು ಡೋರ್ ವೈಸರ್, ವಿಂಡೋ ಗಾರ್ನಿಷ್, ಫ್ರಂಟ್ ಕ್ರೋಮ್. ಅದ ನಂತರ ನಿಮಗೆ ಆಲ್ ಕ್ರೋಮಿಂಗ್ ಐಟಮ್, ಸೈಡ್ ಕ್ಲಾಡಿಂಗ್, ಈ ಥರ ಹ್ಯಾಂಡಲ್ ಕವರ್, ಈ ಥರ ನೀಟಾಗಿ ನಿಮಗೆ ಕ್ರೋಮಿಂಗನ್ನು ಮಾಡಿದ್ದೇವೆ. ಇನ್ನೊಂದು, ತುಂಬ ಜನ ಕೇಳ್ತಿದ್ರಿ ಟಾಪ್ ಎಂಡ್ ಇದು ಡ್ಯಾಶ್ ಬೋರ್ಡನ್ನು ಅಪ್ಗ್ರೇಡ್ ಮಾಡ್ಬೋದಾ ಅಂತ. ಸೊ ಈ ಕಾರಲ್ಲಿ ಟಾಪ್ ಎಂಡ್ ಕಿಯಾ ಕ್ಯಾರೆನ್ಸ್ ಇದು ಜೆನ್ವಿನ್ ಪ್ರಾಡಕ್ಟ್. ಇದು ಡ್ಯಾಶ್ ಬೋರ್ಡನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಸೊ ನೀವು ನೋಡ್ತಿರ್ಬೋದು ಹೌ ಗ್ಲಾಸಿ ಫಿನಿಶ್ ಇಟ್ ಈಸ್, ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಜಸ್ಟ್ ಲುಕ್ಸ್ ಲೈಕ್ ಯು ಟಾಪ್ ಎಂಡ್. ಅದಾದ ನಂತರ ಶಾರ್ಕ್ ಫಿನ್ ಆ್ಯಂಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಅದಾದ ನಂತರ ನಿಮಗೆ ಟೇಲೈಟ್, ಕನೆಕ್ಟಿಂಗ್ ಟೇಲೈಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಮ್ಯಾಟ್ ಆಗಿರ್ಬೋದು 7D ಮ್ಯಾಟ್, ರಿಯರ್ ಗಾರ್ಡ್ ಆಗಿರ್ಬೋದು. ರಿಯರ್ ಗಾರ್ಡ್ ಎಲ್ರಿಗೂ ಗೊತ್ತಿದೆ ಯಾಕೆ ಹಾಕೋದು ಅಂತ ಹೇಳಿ. ಸೊ ದಿಸ್ ಇಸ್ ಜಸ್ಟ್ ಟು ಪ್ರಿವೆಂಟ್ ಅಂತ. ಬೋನೆಟ್ ಡ್ಯಾಂಪಿಂಗ್ ಆಗಿರ್ಬೋದು, ಹ್ಯಾಂಡಲ್ ಕವರ್ ಆಗಿರ್ಬೋದು, ಸ್ಟೇರಿಂಗ್ ಲೆದರ್ ರ್ಯಾಪಿಂಗ್ ಕಂಪ್ಲೀಟ್ ಬ್ಲ್ಯಾಕ್ ವಿತ್ ರೆಡ್ ಕಲರ್ ಸ್ಟಿಚಿಂಗ್ ಆಗಿರ್ಬೋದು. ಅದಾದ ನಂತರ ಕೂಲಿಂಗ್ ಪೇಪರ್ ಅಂತ ಬಂದಾಗ ಪ್ರತಿಯೊಂದು ಕಾರಿಗೆ ಕೂಲಿಂಗ್ ಪೇಪರ್ ಇಸ್ ಮ್ಯಾಂಡೇಟ್ರಿ. ಸೊ ದ್ಯಾಟ್ ನಿಮಗೆ ಹಾಟ್ ಸನ್ನಲ್ಲಿ ಯು ವಿಲ್ ಫೀಲ್ ಕಂಫರ್ಟೇಬಲ್. ನೈಟಲ್ಲಿ ಫ್ರಂಟಲ್ಲಿ ನಿಮಗೆ ಇದರಿಂದ ಯಾರೇ ಡಿಪ್ ಮಾಡಿದ್ರು ಇಟ್ ವಿಲ್ ಡಸಂಟ್ ಪ್ರಿಕ್ಯೂ ಐಸ್. ಸೊ ಸೈಡ್ಸಲ್ಲಿ ನಿಮಗೆ ಗರ್ವಾರೆ ಹಾಕಿದ್ದೀವಿ, ಫ್ರಂಟಲ್ಲಿನೂ ನಿಮಗೆ ಗರ್ವಾರೆ ಆರ್ಟಿಕಲ್ ಶೀಲ್ಡನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್, ಒಂದು ಕಾರ್ದು ಲುಕ್ ಚೇಂಜ್ ಆಗಬೇಕು ಅಂದರೆ ಅಲಾಯ್ ವೀಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಎಸ್, ಎಕ್ಸಿಸ್ಟಿಂಗ್ ಟೈರಿಗೇನೆ ಅಲಾಯ್ ವೀಲನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಅದ ನಂತರ ಸಿಸ್ಟಮ್ಸ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ಸೆಂಟ್ರಲ್ ಲಾಕಿಂಗ್ ಆಗಿರ್ಬೋದು, ಈ ರೀತಿ ತುಂಬಾ ಮಾಡಿದ್ದೇನೆ. ಕಸ್ಟಮರ್ ಇಸ್ ಇನ್ ಲಿಟಲ್ ಅರ್ಜೆನ್ಸಿ ಟು ಗೋ. ನಾನು ಈ ವಿಡಿಯೋ ಸ್ಮಾಲ್ ಆಗಿ ಶಾರ್ಟ್ ಆಗಿ ಮಾಡಿದ್ದೇನೆ, ಯಾಕಂದರೆ ತುಂಬಾ ಕ್ಯಾರೆನ್ಸ್ ಮಾಡಿದ್ದೇನೆ. RS ಅಂತ ಬಂದಾಗ ನಿಮಗೆಲ್ರಿಗೂ ಗೊತ್ತಿದ್ದಾಗೆ RS ಅಂತ ಬಂದಾಗ ಕ್ಯಾರೆನ್ಸಿಗಾಗಿರ್ಬೋದು, ಥಾರಿಗಾಗಿರ್ಬೋದು, ಗ್ರ್ಯಾಂಡ್ ವಿಟಾರಾಗಿರ್ಬೋದು, ಬೆಲೆನೋ ಫ್ರಾಂಕ್ಸಿಗಾಗಿರ್ಬೋದು, ಇಲ್ಲ ಥಾರಿಗಾಗಿರ್ಬೋದು ಈಸ್ ಫೇಮಸ್. ಮತ್ತು ಹೈ ಆ್ಯಂಡ್ ಆಡಿಯೋಗೆ ಅಂತೇಳಿ ಆಗಿರ್ಬೋದು. ಸೊ ಈ ವಿಡಿಯೋ ನಾನು ಡೀಟೇಲ್ ಆಗಿ ಮಾಡಲ್ಲ, ಬಿಕಾಸ್ ಆಲ್ಮೋಸ್ಟ್ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಕಸ್ಟಮರ್ ಇನ್ ಹರಿ ಟು ಗೋ
ಹಾಗಾಗಿ ಇದರಲ್ಲಿ ಕಂಪ್ಲೀಟ್ ಬೇಸ್ ಟು ಟಾಪ್ ಎಂಡ್ ಏನೆಲ್ಲ ಮಾಡ್ಬೋದು, ಆಲ್ಮೋಸ್ಟ್ ಒಂದು 2,80,000 ಫಿಟ್ಟಿಂಗ್ ಅನ್ನು ಅಪ್ಡೇಟ್ ಮಾಡಿದ್ದೇವೆ ಇದರಲ್ಲಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ Kia Carens modification, what I have done at RS Car Modifiers. So for more details, next ವಿಡಿಯೋದಲ್ಲಿ ಬರ್ತೇನೆ. ಹೊಸ ವಿಡಿಯೋ ಹೊಸ ಮಾಡಿಫಿಕೇಶನ್ ಜೊತೆ ಬಂದು ನಿಮಗೆ ಸಮಥಿಂಗ್ ಡಿಫ್ರೆಂಟ್ I'll show you. So till then, thank you so much for watching this video and I'll catch up you guys in the next video. Till then, bye bye.